ಕನ್ನಡ ಸಿನಿಮಾ ರಂಗದಲ್ಲಿ ಗ್ರಾಮೀಣ ಸೊಗಡನ್ನ ಸಾಮಾಜಿಕ ಕಳಕಳಿಗಳನ್ನ ಸಿನಿಮಾಗಳ ಮೂಲಕ ಕಟ್ಟಿಕೊಟ್ಟಂತ ಎವರ್ಗ್ರೀನ್ ನಿರ್ದೇಶಕ ಅಂದ್ರೆ ಅದು ಡಾಕ್ಟರ್ ಸಿದ್ದಲಿಂಗಯ್ಯ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೇಯರ್ ಮುತ್ತನ್ನ, ಬಂಗಾರದ ಮನುಷ್ಯದಂತ ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟಂತ ಈ ನಿರ್ದೇಶಕರ ಕಂಪ್ಲೀಟ್ ಸಿನಿಮಾ ಲಿಸ್ಟ್ ಮತ್ತು ಅವು ಬಿಡುಗಡೆಯಾದ ವರ್ಷ ಯಾವುದು ಅಂತ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ಮೇಯರ್ ಮುತ್ತನ್ನ 1969ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದ ಮೊದಲ ಸಿನಿಮಾವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದ್ರು. ಇಂಡಸ್ಟ್ರಿಯಲ್ಲಿ ಈ ಚಿತ್ರ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು, ಬಾಳು ಬೆಳಗಿತು. 1970ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿದಂಥ ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ನಮ್ಮ ಸಂಸಾರ 1971ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಅಣ್ಣ ತಮ್ಮಂದಿರ ಬಾಂಧವ್ಯ ಸಾರುವ ಅದ್ಭುತ ಕೌಟುಂಬಿಕ ಸಿನಿಮಾ ಹಿಟ್ ಆಗಿತ್ತು. ತಾಯಿ ದೇವರು 1971ರಲ್ಲಿ ಬಿಡುಗಡೆಯಾದ ಈ ಚಿತ್ರ ತಾಯಿಯ ಮಮಕಾರ ಮತ್ತು ಸೆಂಟಿಮೆಂಟ್ ಕಥಾಹಂದರ ಒದ್ದಿದ್ದಂಥ ಈ ಚಿತ್ರ ಹಿಟ್ ಆಗಿತ್ತು. ನ್ಯಾಯವೇ ದೇವರು 1971ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಕೋರ್ಟ್ ರೂಮ್ ಡ್ರಾಮಾ ಮತ್ತು ತಂಗಿಯ ಸೆಂಟಿಮೆಂಟ್ ಒಳಗೊಂಡ ಜನಪ್ರಿಯ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಬಂಗಾರದ ಮನುಷ್ಯ 1972ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಚಿತ್ರಮಂದಿರಗಳಲ್ಲಿ 2 ವರ್ಷಕ್ಕೂ ಹೆಚ್ಚು ಕಾಲ ಓಡಿ ಇತಿಹಾಸ ಸೃಷ್ಟಿ ಮಾಡಿದಂಥ ಎವರ್ಗ್ರೀನ್ ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗಿತ್ತು. ದೂರದ ಬೆಟ್ಟ 1973ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಡಾಕ್ಟರ್ ರಾಜ್ ಹಾಗೂ ಭಾರತಿ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ. ಭೂತಯ್ಯನ ಮಗ ಅಯ್ಯೋ 1974ರಲ್ಲಿ ಬಿಡುಗಡೆಯಾದ ಈ ಚಿತ್ರ ವಿಷ್ಣುವರ್ಧನ್ ಮತ್ತು ಲೋಕೇಶ್ ನಟನೆಯ ಕನ್ನಡ ಚಿತ್ರರಂಗದ ಶ್ರೇಷ್ಠ ಕ್ಲಾಸಿಕ್ ಸಿನಿಮಾಗಳಲ್ಲಿ ಒಂದು. ಈ ಚಿತ್ರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಹೇಮಾವತಿ 1977ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಶಾಸ್ತ್ರೀಯ ಸಂಗೀತ ಮತ್ತು ಅಸ್ಪೃಶ್ಯತೆಯ ವಿರುದ್ಧದ ಕಥಾಹಂದರ ಹೊಂದಿದ್ದ ಈ ಚಿತ್ರ ಆವರೇಜ್ ಆಗಿತ್ತು. ಭೂಲೋಕದಲ್ಲಿ ಯಮರಾಜ 1979ರಲ್ಲಿ ಬಿಡುಗಡೆಯಾದ ಈ ಚಿತ್ರ ನಟ ಲೋಕೇಶ್ ಪ್ರಮುಖ ಪಾತ್ರದಲ್ಲಿದ್ದ ಒಂದು ವಿಭಿನ್ನ ಫ್ಯಾಂಟಸಿ ಕಾಮಿಡಿ ಸಿನಿಮಾ ಹಿಟ್ ಆಗಿತ್ತು. ನಾರದ ವಿಜಯ 1980ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಅನಂತ್ನಾಗ್ ನಟನೆಯ ಪ್ರೇಕ್ಷಕರನ್ನ ನಗಿಸಿ ನಿಲ್ಲಿಸಿದಂಥ ಸೂಪರ್ ಹಿಟ್ ಕಾಮಿಡಿ ಚಿತ್ರವಾಗಿತ್ತು. ಬಿಳಿಗಿರಿಯ ಬಣದಲ್ಲಿ 1980ರಲ್ಲಿ ಬಿಡುಗಡೆಯಾದ ಈ ಚಿತ್ರ ವಿಶಿಷ್ಟ ಸಾಮಾಜಿಕ ಕಳಕಳಿ ಹೊಂದಿದ್ದಂಥ ಸಿನಿಮಾ ಅಬೋವ್ ಅವರೇಜ್ ಆಗಿತ್ತು. ನಾರಿ ಸ್ವರ್ಗಕ್ಕೆ ದಾರಿ 1981ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಮಹಿಳಾ ಪ್ರಧಾನ ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ಹೊಂದಿದ್ದಂಥ ಈ ಚಿತ್ರ ಹಿಟ್ ಆಗಿತ್ತು. ಕೂಡಿ ಬಾಳಿದರೆ ಸ್ವರ್ಗ ಸುಖ 1981ರಲ್ಲಿ ಬಿಡುಗಡೆಯಾದಂಥ ಈ ಚಿತ್ರ ಒಂಟಿ ಕುಟುಂಬಗಳಿಗಿಂತ ಜಂಟಿ ಕುಟುಂಬದ ಮಹತ್ವವನ್ನು ಸಾರಿದ್ದ ಚಿತ್ರ ಹಿಟ್ ಆಗಿತ್ತು. ಪರಾಜಿತ 1982ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಪ್ರಸಿದ್ಧ ಕಾದಂಬರಿ ಆಧಾರಿತ ಭಾವುಕ ಪ್ರೇಮಕತೆಯನ್ನು ಹೊಂದಿದ್ದು ಆವರೇಜ್ ಆಗಿತ್ತು. ಪ್ರೇಮ ಪರ್ವ 1983ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಸಿದ್ದಲಿಂಗಯ್ಯ ಅವರು ತಮ್ಮ ಮಗ ಮುರಳಿಯನ್ನ ಹೀರೋ ಆಗಿ ಪರಿಚಯಿಸಿದಂಥ ಚಿತ್ರ ಹಿಟ್ ಆಗಿತ್ತು. ಅಜಯ 1985ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಮುರಳಿ ನಟನೆಯ ಫುಲ್ ಆಕ್ಷನ್ ಕಮರ್ಷಿಯಲ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಸಂಭವಾಮಿ ಯುಗೆ ಯುಗೆ ಈ ಚಿತ್ರ 1988ರಲ್ಲಿ ಬಿಡುಗಡೆಯಾಗಿತ್ತು. ಸಸ್ಪೆನ್ಸ್ ಮತ್ತು ಫ್ಯಾಮಿಲಿ ಡ್ರಾಮಾ ಒಳಗೊಂಡ ಸಿನಿಮಾ ಆವರೇಜ್ ಆಗಿತ್ತು. ಬಾರೆ ನನ್ನ ಮುದ್ದಿನ ರಾಣಿ 1990ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಶಶಿಕುಮಾರ್ ಮತ್ತು ಮಾಲಾಶ್ರೀ ನಟನೆಯ ಸೂಪರ್ ಡೂಪರ್ ಹಿಟ್ ಕೌಟುಂಬಿಕ ಚಿತ್ರವಾಗಿತ್ತು. ಬಾ ನನ್ನ ಪ್ರೀತಿಸು 1992ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಯುವ ಪೀಳಿಗೆಗಳನ್ನು ಸೆಳೆದ ರೊಮ್ಯಾಂಟಿಕ್ ಲವ್ ಸ್ಟೋರಿ ಆವರೇಜ್ ಆಗಿತ್ತು. ಭೂತಾಯಿ ಮಕ್ಕಳು 1994ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಗ್ರಾಮೀಣ ಸೊಗಡು ಮತ್ತು ರೈತರ ಹಿನ್ನೆಲೆಯ ಸಿನಿಮಾ ಅಬೋವ್ ಆವರೇಜ್ ಆಗಿತ್ತು. ಪ್ರೇಮ 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 1999ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದಂಥ ಕೊನೆಯ ಸಿನಿಮಾ ಫ್ಲಾಪ್ ಆಗಿತ್ತು. ಸುಮಾರು 30 ವರ್ಷಗಳ ಕಾಲ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದಂಥ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದಂಥ ಈ ಸಿನಿಮಾಗಳಲ್ಲಿ ನಿಮಗಿಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.